ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪ ಹರೀಶ್ ಖುಷಿಗೊಂಬೆ. ಇವತ್ತೇನು ಮಾಡ್ತಾ ಇದ್ದೀನಿ ಗೊತ್ತಾ? ಗೆಸ್ ಮಾಡಿದ್ದೀರಾ? ಇವತ್ತು ನಾನು ಎಲ್ಲರೂ ಚಿಕನ್ ಗ್ರೇವಿನಲ್ಲಿ ಆ ಗ್ರೇವಿ ಈ ಗ್ರೇವಿ ಆ ಸ್ಟೈಲು ಈ ಸ್ಟೈಲು ಅಂತ ಮಾಡ್ತಾರೆ. ನಾನು ನನ್ನ ಸ್ಟೈಲಲ್ಲೇ ಚಿಕನ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ. ಅಂದರೆ ಗ್ರೇವಿ ಟೈಪಲ್ಲಿ ಮಾಡ್ತಾ ಇದ್ದೀನಿ. ನೀವು ಮಾಡ್ಕೊಂಡು ತಿನ್ನಿ, ಯಾವುದೇ ಮಿಸ್ಟೇಕ್ ಬರಲ್ಲ, ಚೆನ್ನಾಗಿ ಬರುತ್ತೆ. ನಾನು ಮಾಡೋ ಸ್ಟೈಲಲ್ಲೇ ಮಾಡಿ, ಏನು ಹೆಚ್ಚಿಗೆ ಔಟ್ಸೈಡ್ ಇಂಗ್ರೀಡಿಯೆಂಟ್ ಎಲ್ಲ ಹಾಕಿ ಮಾಡೋಕ್ಕೆ ಹೋಗಬೇಡಿ. ಮನೇಲಿ ಏನಿರುತ್ತೋ ಹೋಮ್ ಮೇಡ್ ಅದನ್ನು ಮಾಡಿ ನಾನು ಈಸಿಯಾಗಿ ಸಿಂಪಲಾಗಿ ಹೇಳ್ಕೊಡ್ತೀನಿ. ನೀವು ಮಾಡ್ಕೊಂಡು ತಿನ್ನಿ, ಬ್ಯಾಚುಲರ್ ಆಗಿರಲಿ ಯಾರೇ ಆಗಿರಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಓಕೆನಾ? ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ. ಬನ್ನಿ, ಏನೇನು ಬೇಕು ಮಾಡೋಣ, ನೋಡೋಣ. ಮೊದಲಿಗೆ ಚಿಕನ್ನು ತೊಳೆದು ಬಿಟ್ಟು ನೀಟಾಗಿ ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿ ಮ್ಯಾಗ್ನೇಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು 15 ಮಿನಿಟ್ಸ್ ಮುಂಚೆನೆ. ನೆಕ್ಸ್ಟ್ ಇದಕ್ಕೆ ಮಸಾಲೆಗಳೇನೇನು ತಗೊಳ್ತೀನಿ ಅಂದರೆ, ಬನ್ನಿ. ಟೊಮೆಟೊ ಹಣ್ಣು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವಿನ ಸೊಪ್ಪು ಮತ್ತು ಅರಿಶಿನ, ಇದಿಷ್ಟನ್ನು ನಾನು ಒಂದು ಪ್ಯಾನಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತೀನಿ ರುಬ್ಬಕ್ಕೆ ಮಸಾಲೆ. ಮತ್ತು ನೆಕ್ಸ್ಟು ಅದಕ್ಕೆ ಇನ್ನೊಂದು ಮಸಾಲೆ, ಪಲಾವ್ ಎಲೆ 2, ಸ್ವಲ್ಪ ನಾನು ಗೋಡಂಬಿ ಬಾದಾಮಿ ತೊಗೊಂಡಿದ್ದೀನಿ. ಇದು ಪೆಪ್ಪರ್ ಚಿಕನ್ದು ಗ್ರೇವಿ ಅಲ್ವಾ, ಸೊ ಹಾಗಾಗಿ ಪೆಪ್ಪರ್ ಕಾಳು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಚಕ್ಕೆ, ಜೀರಿಗೆ, ಇದು ಕಲ್ಲು ಹೂವು, ಅನಾನಸ್ ಮೊಗ್ಗು, ಸ್ವಲ್ಪ ಇದು ಅಜ್ವಾನ, ಅಂದರೆ ಹೊಟ್ಟೆ ನೋವೆಲ್ಲ ಆಗಲಿಲ್ದಂಗೆ ಇದಾಗುತ್ತೆ. ಮತ್ತು ಕಸ್ತೂರಿ ಮೆಂತೆ, ಸೋಂಪು ಅಷ್ಟು ತೊಗೊಂಡಿದ್ದೀನಿ. ಮತ್ತು ಲವಂಗ ಒಂದಿಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಕೊತ್ತಂಬರಿ ಪೌಡ್ರು ಮತ್ತು ಖಾರ ಪೌಡ್ರು, ಅಂದರೆ ಖಾರ ಪೌಡ್ರನ್ನ ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಬಳಸಿದ್ದೀನಿ. ಯಾಕಂದರೆ ಅದು ಜಾಸ್ತಿ ಖಾರ ಇದೆ, ಸೊ 1/2 ಸ್ಪೂನ್ ಬಳಸಿದ್ದೀನಿ. ಇದು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು. ಇದನ್ನ ಎರಡನ್ನೂ ನೀಟಾಗಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇನ್ನೊಂದು ಟೈಮ್ ನೀಟಾಗಿ ನೋಡ್ಕೊಳ್ಳಿ, ಏನೇನು ಬೇಕು ಅಂತ ಮಿಸ್ ಮಾಡಬೇಡಿ. ಇದಿಷ್ಟು ಕರೆಕ್ಟಾಗಿ ಹಾಕಿ ಚೆನ್ನಾಗಿ ಬರುತ್ತೆ. ಇನ್ಯಾವುದೇ ಆಚೆಯಿಂದ ತಂದಿರೋ ಮಸಾಲೆನ ಹಾಕಬೇಡಿ, ನೋಡ್ಕೊಳ್ಳಿ ಫಸ್ಟು ನೀಟಾಗಿ. ಕಾದಿದೆ, ಎಣ್ಣೆ ಹಾಕೋಣ. ಓಕೆನಾ? ನಿಮಗೆ ಇದು ಮಸಾಲೆ ಫ್ರೈ ಮಾಡೋಕ್ಕೆ ಈರುಳ್ಳಿ ಇದನ್ನು ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಇವಾಗ ಎಣ್ಣೆ ಸ್ವಲ್ಪ ಕಾದಿದೆ ಲೀಟರ್ ಬಿಟ್ಟಾಗಿ, ಇದನ್ನು ಸ್ವಲ್ಪ ಹಾಕ್ಕೊಳ್ಳೋಣ. ಅದಕ್ಕೆ ಜಾಸ್ತಿ ಕಾಯಿಸ್ಕೊಂಡು ಹಾಕಬೇಡಿ, ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಇದನ್ನ ಈ ಥರ ಹುರ್ಕೊಳ್ಳಿ, ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳಿ. ನೀವು ಗೋಡಂಬಿ ಬಾದಾಮಿ ಇದ್ರೆ ಹಾಕಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ನಾನು ಹಾಕಿದ್ದೀನಿ, ಅದು ಟೇಸ್ಟ್ ಆಗಿ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಇವಾಗ ಇದನ್ನ ಹಾಕೋಣ. ಈ ಮಸಾಲೆ ಏನಿದೆ, ಇದು ಟೊಮೊಟೊ ಈರುಳ್ಳಿ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದು ಆಫ್ ಮಾಡೋಣ ಸಣ್ಣಗಾಗಿ, ಆಮೇಲೆ ರುಬ್ಬನ. ಈ ಕಡೆ ನೋಡಿ ಮುದ್ದೆಗೆ ಇಟ್ಕೊಂಡಿದ್ದೀನಿ. ಈ ರುಬ್ಬಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದಕ್ಕೆ. ನೋಡಿ ಹಾಕೊಳ್ಳೋಣ ಮಿಕ್ಸಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ರುಬ್ಕೊಳ್ಳಿ ಆಯಿತಾ? ಖಾರನ ಜಾಸ್ತಿ ಸಣ್ಣಕ್ಕೆ ರುಬ್ಕೊಬೇಡಿ. ಈಗ ನೋಡಿ ಕುಕ್ಕರ್ ಬಿಸಿ ಆಗಿದೆ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ, ನಿಮಗೆ ಅಷ್ಟೇ ಹಾಕಿ ಇಷ್ಟೇ ಹಾಕಿ ಅಲ್ಲ, ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಓಕೆನಾ? ಎಣ್ಣೆ ಕಾದಿದೆ. ಸ್ವಲ್ಪ ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ನಾನು ಅರ್ಧ ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ, ಅರ್ಧ ಈರುಳ್ಳಿ ಮಸಾಲೆಗೆ ಹಾಕಿ ಇನ್ನು ಅರ್ಧ ಈರುಳ್ಳಿ ಫ್ರೈಗೆ ಹಾಕಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ.
ಆಗಿದೆ. ಚಿಕನ್ ಹಾಕ್ಕೊಳ್ಳೋಣ. ನೋಡಿ, ಮ್ಯಾಗ್ನೇಟಿಂಗ್ ಮಾಡಿರೋ ಚಿಕನ್ನ ಹಾಕ್ಕೊಳ್ಳೋಣ. ನಾನು ಆಲ್ರೆಡಿ ಉಪ್ಪು ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಎಣ್ಣೆನಲ್ಲಿ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆನಲ್ಲಿ ಉಣ್ಣಿಟ್ಕೊಳ್ಳಿ, ಜಾಸ್ತಿ ಇದು ಮಾಡ್ಕೋಬೇಡಿ. ಆಮೇಲೆ ಅದು ಚಿಕನ್ ಎಲ್ಲ ಜ್ಯೂಸಿ ಬರಲ್ಲ, ಒಂಥರ ಗಟ್ಟಿ ಆಗಿಬಿಡುತ್ತೆ. ಚೆನ್ನಾಗಿ ಮಾಡ್ಕೊಳ್ಳಿ. ಆ ಚಿಕನಿಗೇನೆ ನಾನು ಇದು ಮಾಡ್ಕೊಂಡಿದ್ದೀನಿಲ್ಲ, ಎಣ್ಣೆನಲ್ಲಿ ಇದು ಮಾಡ್ಕೊಂಡಲ್ಲ, ಅದಕ್ಕೆ ನಾನು ಖಾರ ಪುಡಿ ಧನಿಯಾ ಪುಡಿ ಹಾಕಿದ್ದೀನಿ. ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಆಮೇಲೆ ಮಸಾಲೆ ಹಾಕೋಣ. ಮಿಕ್ಸ್ ಕೊಟ್ಟಾದ್ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಮಸಾಲೆ ಹಾಕೋಣ. ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಮಸಾಲೆ ಹಾಕೋಣ. ಒಂದು ಸ್ವಲ್ಪ ತೊಳ್ಕೊಂಡು ಹಾಕ್ಕೋಬೇಡಿ, ಜಾಸ್ತಿ ನೀರು ಹಾಕ್ಬೇಡಿ, ನೋಡಿ ಹಾಕ್ಕೊಳ್ಳಿ, ಮತ್ತೆ ಸಾಂಬಾರು ಆಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಕೊಡಿ. ಮಸಾಲೆ ಅದ್ಭುತವಾಗಿ ಬಂದೈತೆ. ಸ್ವಲ್ಪ ಉಪ್ಪು ಸಾಲದು ನಾನು ಟೇಸ್ಟ್ ಮಾಡಿದ್ದೀನಿ. ನೀವು ಟೇಸ್ಟ್ ಮಾಡಿ ನೋಡ್ಕೊಳ್ಳಿ, ಎಷ್ಟು ಬೇಕಷ್ಟು. ಅದ್ರ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತೆ ಜಾಸ್ತಿ ಹಾಕ್ಬಿಡ್ಬೇಡಿ, ನೋಡ್ಕೊಂಡು ಹಾಕಿ. ಇಷ್ಟು ಹಾಕ್ತಾ ಇದ್ದೀನಿ. ನಾನು ಕಣ್ಣಲ್ಲಿ ತಲೆ ಮಾಡ್ಕೊತೀನಿ, ನನಗೆ ರೂಢಿ ಇದೆ ಮಾಡಿ. ಸೊ ನೀವು ನೋಡಿ ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೊಳ್ಳಿ, ಮತ್ತೆ ಚೆನ್ನಾಗಿ ಮಿಕ್ಸ್ ಕೊಡಿ. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಅದು ಬೇಯಲಿ, ಒಂದು ವಿಷಲ್ ಆಗಲಿ. ಓಕೆನಾ? ಬರೀ ಒಂದೇ ಒಂದು ವಿಷಲ್. ಉಪ್ಪು ಖಾರ ಎಲ್ಲ ಸರಿ ಇದೆ. ಈಗ ಲಿಡ್ ಕ್ಲೋಸ್ ಮಾಡೋಣ. ಓಕೆ, ಲಿಡ್ ಕ್ಲೋಸ್ ಮಾಡಿದ್ದೀನಿ, ಒಂದು ವಿಷಲ್ ಆಗಲಿ. ಓಕೆ, ಮುದ್ದೆ ಮಾಡೋಣ ಬನ್ನಿ ಫ್ರೆಂಡ್ಸ್. ನೀವು ಮಾಡ್ತೀರಾ ಮುದ್ದೆ? ನೋಡಿ ಫ್ರೆಂಡ್ಸ್, ಬನ್ನಿ ಮುದ್ದೆ ತಿನ್ನೋಣ. ಯಾರ್ಯಾರು ಮುದ್ದೆ ತಿಂತೀರಾ? ಸಕ್ಕತ್ತಾಗಿ ಬಂದಿದೆ ನೋಡಿ. ಅನ್ನಕ್ಕೆ ಮುದ್ದೆಗೆ ಇಷ್ಟು ಬೇಕು ಫ್ರೆಂಡ್ ನನಗೆ. ಸೊ ಹಾಗಾಗಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೊಂಚೂರು ಡ್ರೈ ಮಾಡ್ಕೊಳ್ಳಿ. ನನಗೆ ಅನ್ನಕ್ಕೆ ಸಾಂಬಾರಿಗೆ ಬೇಕು. ಫ್ರೈ ಥರನೇ ಸ್ವಲ್ಪ ಗ್ರೇವಿ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್? ಬನ್ನಿ ತಿನ್ನೋಣ. ರೆಡಿಯಾಗಿದೆ, ಬಿಸಿ ಬಿಸಿ. ಬನ್ನಿ ತಿನ್ನೋಣ. ಓಕೆನಾ? ಎಲ್ಲರೂ ತಿನ್ಕೊಂಬಿಡೋಣ ಬನ್ನಿ. ಸಕ್ಕತ್ತಾಗಿ ಬಂದಿದೆ ಮಾತ್ರ. ಟೇಸ್ಟ್ ಎಲ್ಲ ಮುದ್ದೆ, ರೈಸು, ಚಿಕನ್. ಬನ್ನಿ ನೋಡಿ, ಎಷ್ಟು ಚೆನ್ನಾಗಿದೆಲ್ಲ. ಚೆನ್ನಾಗಿ ಬಂದಿದೆ. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಉಪ್ಪು ಖಾರ ಎಲ್ಲ ಸರಿ ಹೋಗಿದೆ. ನೀವು ಟ್ರೈ ಮಾಡಿ, ಸಕ್ಕತ್ತಾಗಿ ಬರುತ್ತೆ. ಆಮೇಲೆ ನೀವೇ ಕಮೆಂಟ್ ಮಾಡಿ. ಇಷ್ಟಿರಬೇಕು. ಗ್ರೇವಿ ಗಟ್ಟಿ ಆದ್ರೆ ಚೆನ್ನಾಗಿರಲ್ಲ. ಹೀಗೆ ನನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಕ್ಕತ್ತಾಗಿದೆ. ನೀವು ಮಾಡ್ಕೊಂಡು ತಿನ್ಬಿಟ್ಟು ಕಮೆಂಟ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ? ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ. ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಸಕ್ಕತ್ತಾಗಿದೆ. ನೀವು ಕೂಡ ಬನ್ನಿ ತಿನ್ನೋಣ. ನೋಡಿ, ಮುದ್ದೆ, ರೈಸು, ಚಿಕನ್ದು ಗ್ರೇವಿ ಅಂದರೆ ಡ್ರೈ ಆಗಿ ಸ್ವಲ್ಪ ಗ್ರೇವಿ ಮುದ್ದೆಗೆ ಬೇಕಲ್ಲ, ಹಾಗಾಗಿ ತಿಂದ್ಬಿಟ್ಟು ನೀವು ಕೂಡ ಮಾಡ್ಕೊಂಡು ತಿಂದು ಟೇಸ್ಟನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ? ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನನ್ನು ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಒಳ್ಳೊಳ್ಳೆ ವಿಡಿಯೋಸ್ನ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಟಾಟಾ, ಬಾಯ್. ಲವ್ ಯು ಆಲ್. ಬಾಯ್.